ಓಕೆ, ಉಗ್ರಂ ಮಂಜು ಮದುವೆ ನೋಡೋಕ್ಕೆ ಅನೇಕ ಮಂದಿ ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಈ ಒಂದು ಮಹೋತ್ಸವ ಸಭಾಭವನ ತುಂಬಿ ಆಲ್ಮೋಸ್ಟ್ ಈಗ ಬೆಳಗ್ಗೆ ಬೇಗ ಆಗಿತ್ತು ಈ ಒಂದು ಮುಹೂರ್ತ ಕಾರ್ಯಕ್ರಮ. ಆದರೂ ಕೂಡ ಅವರ ಅಭಿಮಾನಿ ಬಳಗಾಗಿರ್ಬೋದು, ಅವರ ಗೆಳೆಯರು, ಅವರ ಹಿತೈಷಿಗಳು, ಅವರ ಫ್ಯಾಮಿಲಿಯರು ಎಲ್ಲರೂ ಕೂಡ ಇಲ್ಲಿ ಸೇರಿಕೊಂಡು ಅವರ ಮದುವೆ ನೋಡ್ತಾ ಇದ್ದಾರೆ. ಇದೀಗ ಅವರ ಗೆಳೆಯ ಕೂಡ ಇದ್ದಾರೆ, ಮೂಲತಃ ಯಾದಗಿರಿ ಅವರಲ್ವಾ. ಓಕೆ, ಇವರು ಕೂಡ ಅಷ್ಟೇ ಅನೇಕ ವರ್ಷಗಳಿಂದ ಮಂಜುವರ ಮದುವೆ ನೋಡಬೇಕಂತ ಕಾಯ್ತಾ ಇದ್ರು. ಇದೀಗ ಆ ಒಂದು ಸಕಾಲ ಕೂಡಿ ಬಂದಿದೆ. ಇವತ್ತು ನೀವು ಕೂಡ ಧರ್ಮಸ್ಥಳಕ್ಕೆ ಬಂದಿದ್ದೀರಾ. ಸೊ ಮದುವೆ ಫೈನಲಿ ಆಗಿದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್ ತುಂಬ ಖುಷಿ ಆಯ್ತು ಮೇಡಮ್. ನಾವು 7 ಇಯರ್ಸಿಂದ ವೇಟ್ ಮಾಡ್ತಾ ಇದ್ದೀವಿ ಮಂಜು ಅವರಿಗೆ ಮದುವೆ ಮಾಡ್ಕೊಳ್ಳಿ ಅಂತ. ಬಟ್ ಇವಾಗ ಆಗಿದ್ದಾರೆ. ನಾವು ತುಂಬ ಖುಷಿ ಆಯಿತು. ಯಾದಗಿರಿಯಿಂದ ಬಂದಿದ್ದೀವಿ ಮೇಡಮ್, ಬೆಳಗ್ಗೆ ಬಂದೀವಿ. ರಿಯಲಿ ವೆರಿ ಹ್ಯಾಪಿ. ನಿಮ್ಮ ಫ್ರೆಂಡ್ಶಿಪ್ ಎಷ್ಟು ವರ್ಷದಿಂದ ಇತ್ತು? ಆಮೇಲೆ ಅವ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಹೇಗೆ? ನಮ್ಮ ಫ್ರೆಂಡ್ಶಿಪ್ ಬಂದುಬಿಟ್ಟು 8 to 9 ಇಯರ್ಸ್ ಆಗಿದೆ ಮೇಡಮ್. ಒಳ್ಳೆ ಹೃದಯವಂತ ಆ್ಯಕ್ಚುಲಿ ಮಂಜು ಅವರು. ನೋಡೋಕ್ಕೆ ಮಾತ್ರ ಸಿಟ್ಟು, ಬಟ್ ಮನಸ್ಸಿಂದ ತುಂಬ ಮುದ್ದು ಅವರು. ನಾವು ತುಂಬ, ಯಾಕಂದ್ರೆ ನಮ್ಗೆ ಗೊತ್ತು ಅವರು ಎಲ್ಲ ಲೈಫ್ ತುಂಬ ಒಳ್ಳೆಯವರು ಮಂಜು ಅವರು. ಇನ್ನು ಬಿಗ್ ಬಾಸ್ 11ನಲ್ಲಿ ಅವರು ಸ್ಪರ್ಧಿಯಾಗಿದ್ದರು. ಅಲ್ಲಿ ಇದ್ದಾಗ ಇದ್ದ ವ್ಯಕ್ತಿತ್ವನು ಕೂಡ ಅವರು ಈ ಮುಂಚೆ ಹೇಗಿದ್ರು, ಆಮೇಲೆ ಬಿಗ್ ಬಾಸ್ 11ಗೆ ಹೋದ ನಂತರ ಅವರು ಹೇಗೆ, ನಿಮಗೆ ಅವರ ಏನಾದರೂ ಬದಲಾವಣೆ ಗೊತ್ತಾಗ್ತಿದೆಯಾ ಹೇಗೆ? ತುಂಬ ಅವ್ರ ಬಗ್ಗೆ ಎಲ್ಲರೂ ಕಾಲೆಳಿತಾ ಇದ್ರು. ಒಂದು ಬಾಟ್ಲ್ ಬಗ್ಗೆ ಆಗಿರ್ಬೋದು, ಮದುವೆ ಬಗ್ಗೆ ತುಂಬ ಮಂದಿ ಕಾಲೆಳಿತಾ ಇದ್ರು, ಇವನ್ ಇನ್ಕ್ಲೂಡಿಂಗ್ ಸುದೀಪ್ ಸರ್ ಕೂಡ ಹಾಗೇನೆ. ಸೊ ಆಮೇಲೆ ನಿಮಗೆ ಕಂಡಂತೆ ಬದಲಾವಣೆ ಹೇಗಿತ್ತು? ಇಲ್ಲ ಮೇಡಮ್, ನಾನು ನೋಡಿದ ಪ್ರಕಾರ ಮಂಜು ಅವರು ಹೊರಗಡೆ ಹೇಗಿದ್ದರು, ಒಳಗೆ ಕೂಡ ಹಾಗೇ ಇದ್ದರು. ಏನು ನನಗೆ ಏನು ಚೇಂಜಸ್ ಅನಿಸಿಲ್ಲ ಮೇಡಮ್. ಆ್ಯಕ್ಚುಲಿ ಅವರು ವಿನ್ ಆಗಬೇಕಿತ್ತು, ಬ್ಯಾಡ್ ಲಕ್. ಬಟ್ ನೆಕ್ಸ್ಟ್ ಟೈಮ್ ಒಳ್ಳೆ ಬೆಳೆಯಲಿ ಮೇಡಮ್, ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ನಾನು ಆಶಿಸ್ತೀನಿ ಮೇಡಮ್. ಈ ಉಗ್ರಂ ಮಂಜು ಮದುವೆಯಲ್ಲಿ ಕೇವಲ